ಹಿಂದೂ ಧರ್ಮದಲ್ಲಿ ಪ್ರತಿ ಹುಣ್ಣಿಮೆಗೆ ತನ್ನದೇ ಆದ ಮಹತ್ವವಿದೆ ಎಂದು ಪರಿಗಣಿಸಲಾಗುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಆಷಾಢ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ವಿಷ್ಣು, ತಾಯಿ ಲಕ್ಷ್ಮಿ, ಚಂದ್ರದೇವರು ಮತ್ತು ಶಿವನನ್ನು ಪೂಜಿಸುವ ಸಂಪ್ರದಾಯವಿದೆ. ಹುಣ್ಣಿಮೆಯ ದಿನವನ್ನು ಸ್ನಾನ, ದಾನ ಮತ್ತು ಪೂಜೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಆಷಾಢ ಮಾಸದ ಹುಣ್ಣಿಮೆ ಬರಲಿದ್ದು, ಹುಣ್ಣಿಮೆಯ ನಿಖರ ದಿನಾಂಕ, ಶುಭ ಸಮಯ ಮತ್ತು ಸ್ನಾನ ಮತ್ತು ದಾನದ ಸಮಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ಫೋಸಿಸ್ ಮತ್ತು ಫೇಸ್ಬುಕ್ ಪೇಜ್ ವೇಣುಜ್ಯೋತಿಯನ್ನು ಫಾಲೋ ಮಾಡಿ. ಆಷಾಢ ಪೂರ್ಣಿಮೆಯ ದಿನದಂದು ಉಪವಾಸವನ್ನು ಆಚರಿಸಲಾಗುತ್ತದೆ. ಸ್ನಾನದ ನಂತರ ದಾನಗಳನ್ನು ನೀಡಲಾಗುತ್ತದೆ ಮತ್ತು ಸತ್ಯನಾರಾಯಣ ದೇವರನ್ನು ಸಹ ಪೂಜಿಸಲಾಗುತ್ತದೆ. ಆಷಾಢ ಹುಣ್ಣಿಮೆ 2024ರಲ್ಲಿ ಯಾವಾಗ ಬಂದಿದೆ ಎಂದರೆ, ಪಂಚಾಂಗದ ಪ್ರಕಾರ ಈ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಸಮಯ ಜುಲೈ 20ರ ಶನಿವಾರ ಸಂಜೆ 5:59 ಪ್ರಾರಂಭವಾಗುತ್ತದೆ ಮತ್ತು ಈ ಸಮಯ ಭಾನುವಾರ ಜುಲೈ 21ರಂದು ಮಧ್ಯಾಹ್ನ 3:46 ಕೊನೆಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪಂಚಾಂಗವನ್ನು ಪರಿಗಣಿಸಿ ಜುಲೈ 21ರಂದು ಆಷಾಢ ಪೂರ್ಣಿಮೆಯನ್ನು ಆಚರಿಸಲಾಗುವುದು. ಆಷಾಢ ಹುಣ್ಣಿಮೆ ಚಂದ್ರೋದಯ ಸಮಯ 2024 ಜುಲೈ 21ರಂದು ಚಂದ್ರೋದಯದ ಸಮಯ ಸಂಜೆ 6:47. ಈ ಸಮಯದಲ್ಲಿ ಚಂದ್ರನಿಗೆ ಹಾಲು ಮತ್ತು ನೀರಿನಿಂದ ಅರ್ಘ್ಯವನ್ನು ಅರ್ಪಿಸಬೇಕು ಮತ್ತು ವೇದ ಮಂತ್ರಗಳನ್ನು ಜಪಿಸಬೇಕು. ಆಷಾಢ ಪೂರ್ಣಿಮೆಯ ಸ್ನಾನ ಮತ್ತು ದಾನದ ಶುಭ ಸಮಯ ಹೀಗಿದೆ. ಈ ವರ್ಷ ಆಷಾಢ ಪೂರ್ಣಿಮೆಯ ಉಪವಾಸವನ್ನು ಜುಲೈ 20ರಂದು ಆಚರಿಸಲಾಗುತ್ತದೆ. ಜುಲೈ 21ರಂದು ಸ್ನಾನ ಮತ್ತು ದಾನಕ್ಕೆ ಮಂಗಳಕರವಾಗಿರುತ್ತದೆ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಳಿಗ್ಗೆ 5:37 ಸ್ನಾನ ಮತ್ತು ದಾನವನ್ನು ಪ್ರಾರಂಭಿಸಬಹುದು. ಅದೇ ರೀತಿ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದು ಜುಲೈ 21ರಂದು ಬೆಳಿಗ್ಗೆ 5:37 ಮರುದಿನ ಜುಲೈ 22ರಂದು 12:14 ತನಕ ಇರುತ್ತದೆ. ಈ ದಿನ ಪೂಜೆಗೆ ಅನುಕೂಲಕರ ಸಮಯ ಯಾವುದೆಂದರೆ ಜುಲೈ 21ರಂದು ಬೆಳಿಗ್ಗೆ 7:19 ಮಧ್ಯಾಹ್ನ 12:27 ತನಕ ಇರುತ್ತದೆ. ಇದು ಈ ವರ್ಷದ ಆಷಾಢ ಹುಣ್ಣಿಮೆಯ ಮಾಹಿತಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.